ನಮ್ಮ ಸಿಸ್ಟರ್ ಅವರೆಲ್ಲ ಉಸ್ಕೊಂಡವ್ರೆ ಟೇಸ್ಟೇ ಮಾಡಿಲ್ಲ ಅಂತ ಅದಕ್ಕೆ ಕೊಡಿಸ್ತಾ ಇದೀನಿ. ಹೌದು, ಕಂಗ್ರ್ಯಾಚುಲೇಷನ್ಸ್. ಇವರು ಸ್ಟಾಫು ಹಾಯ್ ಇಲ್ಲಿ ನೋಡಿ ಗೈಸ್ ಹೆಂಗಿದೆ ವೈಟ್ ಫೀಲ್ಡ್. 8 ಜೊತೆ ಎಷ್ಟಾಯ್ತು? 800. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವ್ರು ಬಂದಿದ್ದಾರೆ. ನಮ್ಮ ಭಾವ ಅವ್ರನ್ನ ಜಿಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್ ಈವಾಗ ಜಿಮ್ಮಿಗೆ ಬಂದ್ವಿ. ಸೊ ಇವತ್ತು ಸರ್ಕ್ಯೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಭಾವ ಮಾಡ್ತಾ ಇದ್ದೀವಿ. ಇವಾಗ ಫಸ್ಟು ಚೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಭಾವ ಅವ್ರು ಚೆಸ್ಟ್ ಹೊಡಿತಾವ್ರೆ. ಹೊಡಿರಿ ಬಾ, ಕಮಾನ್. ಓ ಕಷ್ಟ ಆಯ್ತಾ? 10 ವರ್ಷನಾ? 2 ವರ್ಷನಾ? ಸಾವೇ ಕಣೋ ಈ ಕೈಗೆ ಮಂಚು ಸಿಕ್ಕಿದ ಮ್ಯಾಲೆ ಬದುಕು ಕಣೋ. ರೆಡಿ ಆಗ್ಬಿಟ್ರು. ರೆಡಿ ಆಗಿರೋದು ಬಂದಿದ್ದೀನಿ. ಚೆನ್ನಾಗಿ ಮಾಡಿದಾರ ಬಾ. ಓಕೆನಾ? ಓಕೆ ಅನಿಸ್ತಾ? ಗುಡ್. ವೈಸ್ ಇವಾಗ ಮನೆಗೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇದನ್ನು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಪರ್ಫ್ಯೂಮ್ ತೊಗೊಂಡೆ ವೈಸ್, ಇದು ಎಂಗೇಜು ಸುಮ್ಮನೆ ತಗೊಂಡ್ವಿ. ಸೊ ವೈಸ್ ಇವಾಗ ಫ್ರೆಶ್ ಅಪ್ ಆಗಿ ನನ್ನ ಗ್ರ್ಯಾಜುಯೇಷನ್ ಡೇ ಆಯ್ತಲ್ಲ. ಸೊ ಅವಾಗೆ ಸ್ವಲ್ಪ ಟ್ರೀಟ್ ಕೊಡಿಸಿರ್ಲಿಲ್ಲ ಮನೆಯಲ್ಲಿ. ಅದಕ್ಕೆ ನಾನು ಅಪ್ಪ ಅಮ್ಮ ಅಕ್ಕ ಭಾವ 5 ಜನನು ಹೋಗ್ತಾಯಿದ್ದೀವಿ. ಸೊ ಹೋಟ್ಲಿಗೆ ಹೋಗ್ಬಿಟ್ಟು ಲೈಟಾಗಿ ಏನಾದರೂ ಲಂಚ್ ಮಾಡಿಕೊಂಡು ಬರೋದು. ನಮ್ಮದು ಗ್ರ್ಯಾಜುಯೇಷನ್ ಡೇ ಆಯ್ತಲ್ಲ. ನಾವು ಅಮ್ಮಗೆ ಏನು ಅನಿಸ್ತು ಅಂತ ಕೇಳೋಣ. ಏನು ಅನಿಸ್ತು? ಯಾಕೆ ಬಂದಿಲ್ಲ? ನೀವು ಬರಬೇಕಾಗಿತ್ತಾನೆ. ಗ್ರ್ಯಾಜುಯೇಷನ್ ಡೇ ದಿನ ತುಂಬ ಇಂಪಾರ್ಟೆಂಟ್ ಒಂದು ವರ್ಕ್ ಇತ್ತು. ಏನು ಅಂದರೆ ನಮ್ಮ ತಂದೆದು ಕಾರ್ಯ ಇರೋದ್ರಿಂದ ಅದಕ್ಕೆ ಬಂದಿಲ್ಲ. ಬರಲಿಲ್ಲ. ಸರಿ, ನಾವು ಅಪ್ಪ ಎಷ್ಟು ಖುಷಿ ಪಟ್ಟು ಗೊತ್ತಾ? ನನಗೆ ಅದೃಷ್ಟೇ ಇದು ತುಂಬ ಖುಷಿ ಇತ್ತು. ಅದು ಇಂಪಾರ್ಟೆಂಟ್ ಇತ್ತಲ್ಲ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ. ಇದು ನಮ್ಮ ಸಿಸ್ಟರ್ ಅವರೆಲ್ಲ ಉಸ್ಕೊಂಡವ್ರೆ. ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಕಳ್ಳಿ. ಏಯ್ ಹೇಳಿ, ಏನು ಖುಷಿ ಆಯ್ತಾ ನಿಮ್ಗೆ? ತುಂಬಾ ಖುಷಿ ಆಯ್ತು. ಅನ್ಕೊಂಡಿರ್ಲಿಲ್ಲ. ಏನಂತ? ತೆಗಿ ಮಾಸ್ಕ್. ಇಂಜಿನಿಯರಿಂಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮಾಡ್ದ, ತುಂಬಾ ಖುಷಿ ಆಯ್ತು ಅಷ್ಟೇ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬಿಟ್ಟೆಲೆ. ಅದಕ್ಕೆ ಟ್ರೀಟ್ ಕೊಡಿಸ್ತಾಳೆ ಇವಾಗ ನಮ್ಮ ಅಕ್ಕ ನಮಗೆ. ನೀನ್ ಕೊಡ್ತಾ ಇರೋದು, ಅದಕ್ಕೆ ನಾವು ಬರ್ತಾರೆ. ಕಾರ್ ಓಡ್ಸಕ್ ಬರಲ್ಲಂತೆ ನಮ್ಮ ಅಪ್ಪನ. ನೋಡಿ, ಅದು ಗೇರ್ಲೆಸ್. ಇದು ಗೇರ್ಲೆಸ್ ಎಷ್ಟು ಈಸಿ ಅಂದ್ರೆ ಹಿಂದೆ ಮುಂದೆ ಅಷ್ಟೇ ಗೇರ್ ಇರೋದು. ಇದನ್ನ ಬರಲ್ಲ ಅಂತೀಯಲ್ಲ. ಅದು ಅಲ್ಲೇನಿದೆ ರೆಡಿ? ಅಯ್ಯಯ್ಯೋ, ಆಟೋಮೇಷನ್ ರೆಡಿ ಇದು. ಇದು ಎಕ್ಸ್ಲೇಟ್ರು. ಎತ್ಬಿಟ್ಟಿಡು ಹಂಗ ಸ್ಟಾರ್ಟ್. ಬಿಡು, ಹಂಗೆ ಒತ್ಕೊಂಡಿರ್ತಾರ ಅಷ್ಟೇ. ಇದು ಎಕ್ಸ್ಲೇಟರ್. ಇದು ರಿವರ್ಸ್. ಇದು ಆಗಲ್ಲ, ಕಷ್ಟ ಆಗುತ್ತೆ. ಇದು ರಿವರ್ಸು, ಇದು ನ್ಯೂಟ್ಲು, ಇದು ಗೇರು ಅಷ್ಟೇ. ಆಗಲ್ಲ ಬಾ, ಓಡ್ಸು. ಇದು ಮುಟ್ಬೇಡ. ಇದು ನಿಧಾನಕ್ಕೆ ರಿಲೀಸ್ ಮಾಡು. ಟ್ರೈ ಮಾಡ್ರಿ. ಎದುರ್ಕತ್ತದಾರ ಅವರು. ಗೇರ್ ಗಾಡಿ ಎಲ್ಲ ಓಡಿಸ್ತಾರೆ. ಗೇರ್ಸು ಆಟೋಮೇಷನ್ ಇದ್ರೆ ಬರಲ್ಲ ನಮ್ಮ ಅಪ್ಪನಿಗೆ. ಕಾಣಿಸುತ್ತೆ ಅಲ್ವಾ, ಗ್ರೀನ್ ಲೈನ್ ಇರುತ್ತಲ್ಲ, ಅದು ನಿಮ್ಮ ಪಾತ್ವೆ. ಅದು ಅಷ್ಟೇ. ಕಲ್ತ್ಬಿಟ್ರು ಓಡಿಸೋದು. ಕಲ್ತ್ಬಿಟ್ರು ನೋಡಮ್ಮ ನಿಮ್ಮ ಹಸ್ಬೆಂಡ್ ದೊಡ್ಡ ಕಾರ್ ಓಡಿಸೋದು. ಓಡ್ಬತ್ಯಾ? ಟಾಟಾ. ಕಲ್ತ್ಬಿಟ್ರಿ. 1111 4 ನಾಮ ಕರೆಕ್ಟಾಗಿ. ಇದಕ್ಕೆ ಪೆಟ್ರೋಲ್ 2 ಪಾಯಿಂಟ್ ಇರುತ್ತೆ ಗೈಸ್. ಇಲ್ಲಿ ನೋಡ್ರಿ, 2 ಪಾಯಿಂಟು. 11,678. 11,000 ಓಡಿರುತ್ತೆ. ಇಲ್ಲೂ ಹೋಗಿಲ್ಲ ಸಂತಿದ್ರಲ್ಲ ನೀವು? ಲಾಂಗ್ ಹೋಗಿಲ್ಲ ಎಲ್ಲೋ? ಎಲ್ಲೋಗಿದ್ರಿ? ನೀವು ಹೋಗಿದ್ರಾ? ಹೋಗಿರೋದು ಪಾಂಡಿಚೇರಿನ ಲಾಂಗ್ ಅನ್ಸೆ. ಮತ್ತೆ ರಾಮೇಶ್ವರ. ನಾವು ರೆಗ್ಯುಲರ್ ಆಗಿ ಬರೋದು ಇಲ್ಲೇ ನೋಡ್ರಿ, ಪಂಚಮಿ ಗಾರ್ಡನ್. ರೋಟಿ ಜೊತೆಗೆ ಕಾಜು ಪನ್ನೀರು
ಎಲ್ಲ ಫುಲ್ ಎಲ್ಲ ಬ್ಯುಸಿ ಆಗಿಬಿಡೋರು ತಿನ್ನೋದ್ರಲ್ಲಿ. ನಮ್ಮ ಅಕ್ಕ ಅಂತೂ ತಿರುಗೇ ನೋಡ್ತಾಳೆ, ಪ್ಲೇಟೇ ನೋಡ್ತಾಳೆ ಅಲ್ಲಿಂದ. 3:45 3:45 ಟೇಸ್ಟ್ ಬೆಸ್ಟ್ ನೋಡಿ. ಇದು ಕಾಜು ನನ್ನ ಫೇವ್ರೆಟ್ಟು ಗೈಸ್. ಇದು ಕಾಜು ಮಸಾಲ ಫೈನಲ್ ಟಚ್ಚು ನಮ್ಮದು. ಬಟರ್ ಫ್ರೂಟು ಅದೊಂದು ಸೋಡಾ. ನಿಮ್ಮ ಹೆಸರು ಮಾನಸ. ಹಾಯ್ ಹೇಳ್ಬಿಡಿ ಎಲ್ರಿಗೂ. ಎಷ್ಟು ಜೊತೆ ಇದೆ ಬಾಬಾ ಇದರಲ್ಲಿ ಎಲ್ಲ ಸೇರಿಸಿ? 8 7 ಜೊತೆ ಇದೆ. ಹಾಂ 8 ಜೊತೆ. 8 ಜೊತೆ ಎಷ್ಟಾಯಿತು? 800 ತೋರಿಸು. ಬೇಡ ಬಿಡಿ, ಸುಮ್ಮನೆ ಅವೆಲ್ಲ ತೋರಿಸ್ಬಾರ್ದು, ಸೀಕ್ರೆಟು. ಇಷ್ಟಕ್ಕೆ ಗೈಸ್, ಇಷ್ಟಕ್ಕೆ 8 ಜೊತೆ ಇದೆ. 8 ಜೊತೆ ಎಲ್ಲ 100 ರೂಪಾಯಿ. ಸೊ ಗೈಸ್ ಅಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ಅಕ್ಕ ಕಂಪ್ನಿ ಹತ್ರ ಬಂದಿದ್ವಿ. ನಮ್ಮ ಅಕ್ಕ ಸ್ವಲ್ಪ ಲ್ಯಾಪ್ಟಾಪ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಸೊ ಅದಕ್ಕೆ ಅವ್ರ ಕಂಪ್ನಿಗೆ ಬಂದಿದ್ವಿ. ಇಲ್ಲಿ ನೋಡಿ ಗೈಸ್ ಹೆಂಗಿದೆ ವೈಟ್ ಫೀಲ್ಡು. ನೋಡ್ರಿ ಎಷ್ಟು ಕಂಪ್ನಿಗಳಿದೆ ನೋಡಿ. ಥ್ಯಾಂಕ್ ಯು ನನ್ನ ಜೊತೆ ಬಂದಿದ್ದಕ್ಕೆ. ಏನಾಗಿತ್ತು ಪ್ರಾಬ್ಲಮ್ಮು? ಸಿಸ್ಟಮ್ ಎಲ್ಲ ಕ್ರಾಶ್ ಆಗಿತ್ತು, ಅದಕ್ಕೆ ಚೇಂಜ್ ಮಾಡಬೇಕಿತ್ತು. ಹೊಸ ಲ್ಯಾಪ್ಟಾಪ್ ತೊಗೊಂಡು ಮನೆಗೆ ಹೋಗ್ಬೇಕು ಈಗ. ಡೈಲಿ ಬರ್ತೀಯ ಅಲ್ಲಿಗೆ? ಇಲ್ಲಪ್ಪ. ಯಾವ್ದು ನಿಮ್ದು ಇದರಲ್ಲಿ ಬಿಲ್ಡಿಂಗ್ ಯಾವುದು? ನಮ್ಮ ಅಕ್ಕನಿಗೆ ಗೊತ್ತೇ ಇಲ್ಲ, ಇಷ್ಟು ಕಂಪ್ನಿಗಳಿದೆ, ಯಾವ ಕಂಪ್ನಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಮ ಅಕ್ಕನಿಗೆ. ಯಾವಾಗ ಬಂದೇ ಇಲ್ಲ, ವರ್ಷಕ್ಕೆ 3 ಸತಿ ಬಂದಿರೋದು. ವರ್ಷಕ್ಕೆ 3 ಸರಿ ಬಂದಿರೋದು. ಇನ್ನು ಮಿಕ್ಕಿ ಟೈಮಲ್ಲಿ ಎಲ್ಲ ವರ್ಕ್ ಫ್ರಮ್ ಹೋಮು. ಅದಕ್ಕೆ ಪಾಪ ಫುಲ್ ಕನ್ಫ್ಯೂಷನ್. ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಫುಲ್ ಹುಡ್ಕಾಡಿದ್ದೀವಿ ಎಲ್ಲಿ ಅಂತ. ಆಮೇಲೆ ಒಬ್ರನ್ನ ಕೇಳಿದ್ದಕ್ಕೆ ಇಲ್ಲಿ ಬಂದಿದ್ದು. ಹಂಗಾಯ್ತು ಕತೆ. ಅವಾಗಲಿಂದ ರಿಸೆಪ್ಷನಲ್ಲಿ ವೆಯ್ಟ್ ಮಾಡಿ 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 ಸಾಕಾಗೋಯ್ತು. ವೈಸ್ ನಮ್ಮ ಅಕ್ಕ ಆಫೀಸಿಂದ ಬಂದ್ವಿ. ಇವತ್ತು ನನ್ನ ಫ್ರೆಂಡ್ ಸಲೂನ್ ಓಪನ್ ಆಗಿದೆ, ಸೊ ಸಲೂನ್ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಹತ್ರ RR ನಗರ್ ಸೈಡು. ಇವಾಗ ಸಲೂನ್ ಹೋಗೋಣ ಅಂದ್ಬಿಟ್ಟು ರೆಡಿ ಆದ. ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ನ ಮಾತಾಡ್ಸ್ಕೊಂಡು ಲೈಟ್ ಏನಾದರೂ ಕಲರ್ ಫೇಶಿಯಲ್ ಏನಾದರೂ ಮಾಡಿಸ್ಕೊಬರೋಣ. ಇಲ್ಲ ಅಲ್ಲಿ ಗಿಫ್ಟ್ ತೊಗೊಂಡಿದ್ದೀನಲ್ಲ, ನೀವೇ ನೋಡಿದ್ರಲ್ಲ, ಸ್ವಲ್ಪ ಮಾತಾಡಿಸ್ಕೊಂಡು ಸ್ವಲ್ಪ ಏನಾದರೂ ಸರ್ವಿಸ್ ಮಾಡಿಸ್ಕೊಬರೋಣ ಅಂತ ಹೋಗ್ತೀನಿ. ಸೊ ಬನ್ನಿ ಮಾಡಿ. RR ನಗರಲ್ಲಿ ಟಾಪ್ ನಾಚ್ ಸಲೂನ್ ಅಂದ್ಬಿಟ್ಟು ತೋರಿಸೋದಲ್ಲ ಬಿದ್ದು ಅದೇ ಮಾಡಿದ್ದೀನಿ. ಹಾಯ್ ಸಾನು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಏನು ಸಮಾಚಾರ, ಹೇಗಿದೆಯಾ? ಚೆನ್ನಾಗಿದೆ ಕಣೆ. ಹಾಯ್. ಸಲೂನ್ ಓಪನ್ ಮಾಡಿಬಿಟ್ಟಿದ್ಯಾ? ಏನೋ ನಮ್ಮ ಕಡೆಯಿಂದ ಸಣ್ಣ ಗಿಫ್ಟ್ ಕೊಟ್ಟಿದ್ದೀವಿ ನೋಡಿ. ಖುಷಿ ಆಯ್ತು ನೋಡಿ. ಗಿಫ್ಟ್ ಎಲ್ಲ ತಗೊಂಡ್ಬಂದಿದ್ಯಾ? ಚಿಕ್ಕ ಗಿಫ್ಟು, ಏನು ಎಕ್ಸ್ಪೆಕ್ಟೇಷನ್ ಆದರೆ ಇಟ್ಕೋಬೇಡ. ಪ್ರೀತಿ ಚಿಕ್ಕ ಗಿಫ್ಟ್ ದೊಡ್ಡ. ನೈಸ್. ಇದು ಚಿಕ್ಕದಾ? ಆಲ್ರೆಡಿ ಇಲ್ಲಿ ಇಟ್ಬಿಡಿದ್ಯಾ ನೋಡಿ. ಇಲ್ಲಿ ಚಿಕ್ಕದು, ಇದು ದೊಡ್ಡದು. ರಿಪ್ಲೇಸ್ ಮಾಡ್ಬಿಡಿ ಇವಾಗ, ಇಲ್ಲಿ ಇಟ್ಬಿಡೋದನ್ನ. ನೈಸ್. ಚೆನ್ನಾಗಿದೆ. ಚೆಂದಿದೆ. ನಿಂತರನೇ ಇದೆಲ್ಲ. ಅಲ್ಲ ನಿಂತರೆ ನಂತರ ಕ್ಯೂಟ್. ಥ್ಯಾಂಕ್ ಯು. ತೋರಿಸ್ಕೊಂಡು ನೀನು ಸಲೂನು. ಬನ್ನಿ ತೋರ್ಸೋಣ. ಇದು ಹೇರ್ ಸೆಕ್ಷನ್. ಇಲ್ಲೆಲ್ಲ ಹೇರ್ ಕಟ್ ಮಾಡ್ತಾರೆ, ಆಮೇಲೆ ಕಲರಿಂಗ್ ಮಾಡ್ತಾರೆ, ಹ್ಞೂ ಆಮೇಲೆ ಹಂಗಾರೆ ನಮಗೆಲ್ಲ ಫ್ರೀ ಇನ್ಮೇಲೆ. ಹೌದು. ಇದು ಹೆಡ್ ಮಸಾಜ್ ರೂಮು, ಹೇರ್ ಸ್ಪಾ ರೂಮು. ಸೂಪರು. ಲೈಟ್ ಆನ್ ಮಾಡ್ಲಾ? ಮಾಡ್ರಿ, ಅಷ್ಟು. ಇದು ಮಸಾಜ್ ಏನಿಲ್ವಾ? ಅದು ಲಾಕ್ ಆಗಿದೆ, ಅದು ನನ್ನ ಪರ್ಸನಲ್ ರೂಮ್, ಅದಕ್ಕೆ ಲಾಕ್ ಮಾಡಿದೀನಿ. ಇದು ಫೇಶಿಯಲ್ ರೂಮು. ಸದ್ಯಕ್ಕೆ ಒಂದ್ ರೇಂಜ್ಗೆ ಅರೇಂಜ್ ಮಾಡಿದೀನಿ ಆಯ್ತಾ. ಇನ್ನೊಂದು 1 ವೀಕ್ ಎಲ್ಲ ಕ್ಲೀನ್ ಆಗಿ ಅರೇಂಜ್ ಆಗುತ್ತೆ. ಇದೇನು ರೂಮ್ ಅಂದಿದ್ದು ನೀನು? ಫೇಶಿಯಲ್ ಮಾಡಿಸ್ಕೊಡೋರು. ಬಾಡಿ ಮಸಾಜ್ ಇಲ್ವಾ? ಬಾಡಿ ಮಸಾಜ್ ಎಲ್ಲ ಇಲ್ಲ. ಅಲ್ಲಲ್ಲಲ್ಲಲ್ಲಲ್ಲ. ಇದು ಸೇಮ್ 2 ರೂಮು. ಆಕ್ಚುಲಿ 3 ರೂಮು. ಅದು ಲಾಕ್ ಮಾಡಿದ್ದೀನಿ ಸದ್ಯಕ್ಕೆ, ನಾನು ರೆಸ್ಟ್ ಮಾಡೋದಕ್ಕೆ ಅಂತ ಲಾಕ್ ಮಾಡಿದ್ದೀನಿ. ಪರ್ಸ್ನಲ್ ಥಿಂಗ್ಸ್ ಇಟ್ಕೊಂಡಿದ್ದೆ ಏನಾದರೂ? ಯಾವುದು? ಪೆಡಿಕ್ಯೂರ್ ಅಂದ್ರೆ ಕಾಲು ತೊಳೆದಾ? ಅಲ್ಲ, ಕೈ ತೊಳೆಯೋದು. ಪೆಡಿಕ್ಯೂರ್ ಅಂದ್ರೆ ಕಾಲಿದೆ, ಇಲ್ಲಿ ಮ್ಯಾನಿಕ್ಯೂರ್ ಬರುತ್ತೆ. ಕೈ ಮ್ಯಾನಿಕ್ಯೂರ್. ಇಲ್ಲಿ ಹೇರ್ ವಾಶ್. ಇದು ಗೊತ್ತು ಮಲ್ಕೊಳ್ಳೋದು. ಮಲ್ಕೊಂಡು ತಲೆ ವಾಶ್ ಮಾಡಿಸ್ಕೊಳ್ಳೋದು. ಆ ಕಡೆ ನೇಲ್ ಆರ್ಟ್ ಬರುತ್ತೆ, ಅಲ್ಲಿ ನೇಲ್ ಆರ್ಟ್ ಬರುತ್ತೆ. ಅದು ಇನ್ನ ಸೆಟಪ್ ಆಗಿಲ್ಲ, 2 ಡೇಸ್. ಸಖತ್ತಾಗಿದೆ. ಟಿವಿ ಒಂದು ಹಾಕ್ಸ್ಬೇಕು ತಾನೆ, ಒಂದು ದೊಡ್ಡದಾಗಿ ಇಲ್ಲಿ. ನೀನೇ ಯಾಕೆ ಹಾಕ್ಸ್ಬಾರ್ದು? ನೀನೇ ಯಾಕೆ ಹಾಕ್ಸ್ಬಾರ್ದು? ಎಲ್ಲ ಮಾಡಿ ಅದೊಂದು ಮಾಡಿದ್ರೆ ಇನ್ನು ಹೈಲೈಟ್ ಆಗಿರೋದಲ್ವ ಅಂತ. ಆಗತ್ತೆ. ಇದೇನಿಗೆ ಗೊತ್ತಾ ಇರೋದು? ಜಾಸ್ತಿ ದುಡ್ಡು ಬರಲಿ ಅಂತ. ಎಲ್ಲ ಒಳ್ಳೇದಾಗ್ಲಿ, ಒಳ್ಳೆ ವೈಬ್ಸ್ ಬರಲಿ ಅಂತ. ಅದು ಇವಾಗ ನಮ್ಗೆ ಏನು ಮಾಡ್ತೀರಾ? ಏನ್ ಮಾಡಿಸ್ಕೊಂತೀರಾ? ನೀವು ಹೇಳ್ಬೇಕು ಏನೇನಿದೆ, ಏನೇನು ಮಾಡ್ತೀರಾ.
ಹೇಳ್ರಿ. ಸಜೆಷನ್ ಮಾಡೋಣ ಈಗ ಮಾಡ್ಬೇಕು. ಬಂದ್ಬಿಟ್ಟು ಬೆಳಗ್ಗೆ ಬಂದು ಇನ್ನೊಂದು 1 hour ಸ್ಟಾಫ್ಸ್ ಬರ್ತಾರೆ. ಅದಾದ್ಮೇಲೆ ನೀನ್ ಮಾಡಲ್ವಾ? ನಾನು ತುಂಬಾ ಇಂಪಾರ್ಟೆಂಟ್ ಪರ್ಸನ್ಸ್ ಮಾತ್ರ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗೈಸ್ ಸಲೂನಿಗೆ ಬಂದರೆ ಎಲ್ರಿಗೂ ಟಿಫನ್ ಪ್ರೊವೈಡ್ ಮಾಡ್ತಾಳೆ, ಅದಕ್ಕೆ ನನಗೂ ಪ್ರೊವೈಡ್ ಮಾಡಿದ್ದಾಳೆ ನೋಡಿ. ಬಿಸಿ ಬಿಸಿ ದೋಸೆ, ಪಕೋಡ, ಇದೇನೋ ಸಾಂಬಾರು ಅಂತ ಹೆಸರೇ ಗೊತ್ತಿಲ್ಲ ಒಳಗೆ. ಇದು ಆಲೂಗಡ್ಡೆ. ಎಲ್ರಿಗೂ ಕೊಡ್ತೀಯಾ? ಹಾಂ ಎಸ್. ಅಕ್ಕ ಮಾತು ಕೊಡಬಾರ್ದು, ಆಮೇಲೆ ಎಲ್ಲರೂ ಕೇಳ್ತಾರೆ ಟಿಫನಲ್ಲಿ ಇಷ್ಟಾರ ಅಂತಾರೆ ಆಮೇಲೆ. ಟೀ ಕಾಫಿ ಜ್ಯೂಸು ಟಿಫನ್ ಬೇಕು ಅಂತಂದ್ರೆ ಅದನ್ನು ತರಿಸ್ಕೊಡ್ತೀವಿ. ಮಧ್ಯಾಹ್ನ ಬಂದ್ರೆ ಊಟನೂ ಇರುತ್ತೆ, ನೈಟ್ ಬಂದ್ರೆ ಡಿನ್ನರ್ ಇರುತ್ತೆ. ಕಾಸು ಕೇಳ್ಬಾರ್ದು. ಆಫರ್ಸ್ ಅಲ್ಲ, ಕಾಸು ಕೇಳ್ಬಾರ್ದು, ಚಾನ್ಸ್ ಇಲ್ಲ. ನಿಜಾಗ್ಲೂ. ಕಸ್ಟಮರ್ಸ್ ಖುಷಿಯಾಗಿರ್ಬೇಕು, ಅವ್ರು ಖುಷಿಯಾಗಿದ್ರೆ ನಾನು ನಿಜ ಕೊಡ್ತೀನ? ನಿಜವಾಗ್ಲೂ ಇಡ್ತಿದೀನಿ. ರಾತ್ರಿ ಊಟಕ್ಕೆ ಅದೇ ಅವ್ರು ಯಾವ ಟೈಮಲ್ಲಿ ಬರ್ತಾರೋ ಆ ಟೈಮಲ್ಲಿ ಅವ್ರಿಗೆ ಬೇಕು ಅಂತಂದ್ರೆ ಅವ್ರು ಖುಷಿಯಾಗಿದ್ರೆ ಬೇರೆಯವ್ರು ಸಜೆಷನ್ ಮಾಡ್ತಾರೆ. ಹಂಗೆ ಎಸ್. ಏನೋ ಮಾಡಿ ಮೇಡಮ್, ಹೋಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆ, ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ, ಇನ್ನು ಥ್ಯಾಂಕ್ ಯು. ಒಳ್ಳೆ ಬುದ್ಧಿನೇ ಇದೆ, ಆಯ್ತಾ? ಒಳ್ಳೆ ಸಕ್ಸಸ್ ಆಗ್ಲಿ, ಬೆಳೀರಿ ಚೆನ್ನಾಗಿ. ನಿಮ್ಗಳ ಆಶೀರ್ವಾದ ಇದ್ರೆ ನಾವು ಬೆಳಿತೀವಿ, ಹಿಂಗೆ ಸಪೋರ್ಟ್ ಮಾಡ್ತೀವಿ. ಕಾಣಿಸ್ತಿದ್ದೀನಾ? ಇನ್ನೊಂದ್ಸರಿ ಈ ಕಡೆನಾ? ಆ ಕಡೆ ಹೋಗಿ. ಈ ಕಡೆನಾ? ಇಲ್ಲ, ಇದನ್ನ ಈ ಕಡೆ ಇಟ್ಕೊಂಬರಿ. ಓಕೆ ಓಕೆ, ಆಯ್ತಾ? ಹಿಂಗಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ, ಈ ಕಡೆಯಿಂದ. ಓಕೆ ಓಕೆ, ಅಲ್ಲೇ ಚೆನ್ನಾಗಿ ಕಾಣ್ತದೆ. ಏನ್ ಬೇಕಿತ್ತು ಸರ್ವಿಸ್? ಏನ್ ಸರ್ವಿಸ್ ಬೇಕಿತ್ತು? ಹಿಂಗೆ ಮಾಡೋದು. ಹೇಳು ಏನ್ ಸರ್ವಿಸ್ ಬೇಕಿತ್ತು ಅಂತ. ಫುಲ್ ಸೀರಿಯಸ್ ಆಗಿ. ಏನ್ ಸರ್ವಿಸ್ ಬೇಕಿತ್ತು? ಎಲ್ಲ ಕಣೆ, ನೀನೇ ಸಜೆಸ್ಟ್ ಮಾಡ್ತೀನಿ. ಅಲ್ಲ, ಹೇರ್ ಕಟ್ ಬೇಕಿತ್ತಾ, ಹೇರ್ ಕಲರ್ ಬೇಕಿತ್ತಾ, ಏನ್ ಬೇಕಿತ್ತು? ಎಲ್ಲ ಸಜೆಸ್ಟ್ ಮಾಡ್ರಿ. ಹೇರ್ ಕಟ್ ಮಾಡಿಸ್ಕೊಡಿ, ಇಲ್ಲಿ ಸೈಡ್ ಟ್ರಿಮ್ ಮಾಡಿಸ್ಕೊಡಿ, ಆಯ್ತಾ? ನಂದ್ರಲ್ಲಿ ವಾಯ್ಸ್ ಬರಲ್ಲ, ನಿಮ್ದ್ರಲ್ಲೇ ಬರೋದು. ಆ್ಯಂಡ್ ಆಮೇಲೆ ಹೇರ್ ಕಲರ್ ಮಾಡಿಸ್ಕೊಡಿ. ಅದಾದ್ಮೇಲೆ ನಾನು ನೆಕ್ಸ್ಟು ಆಯ್ತಾ? ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಓ ಹಂಗ. ಓಕೆ ಓಕೆ, ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಫೇಶಿಯಲ್. ಓಕೆ ಡನ್. ಹೇರ್ ಸ್ಟೈಲ್ಸ್ನ ಕರಿಲ್ಲ, ಕಟ್ ಕರೆದು ಹೇರ್ ಕಲರಿಂಗ್ ಕರೆದು ಈ ಲುಕ್ ಚೆನ್ನಾಗಿ ಕಾಣಿಸ್ತಿದೆ. ಬಿಯರ್ಡ್ ಕಲರ್ ಹೊಡ್ಸ್ಬಿಟ್ರೆ ಕಷ್ಟ ನೋಡ್ರಿ. ಹೌದು, ತುಂಬಾ ಕಷ್ಟ. ಹೈಟ್ ಬೇರೆ, ಕಾಲು ಅಗಲ ಇಟ್ಕೊಂಡು ನಿಂತ್ಕೋಬೇಕು. ನಿದ್ದೆ ಮಾಡ್ತಾ ಇದೀಯಪ್ಪ? ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದಾನೆ ಆರಾಮಾಗೆ. ನೀವು ಬನ್ರಿ, ಯಾರು ನಗರಂಗೆ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡಿಕೊಡ್ತಾರೆ. ಒಳ್ಳೆ ಸುಖ. ಫುಲ್ ಫೀಲ್ಸಾ? ಹೌದು, ಕಸ್ಟಮರ್ನ ಚೆನ್ನಾಗಿ ಕೇರ್ ಮಾಡ್ತಾನೆ. ನೀವು ಬನ್ರಿ, ಮಾಡಿಸ್ಕೊಳ್ಳಿ, ಬರ್ತಾರೆ. ಇನ್ಮೇಲೆ ನೋಡು ಪಟ ಪಟ ಅಂತ. ಏನೋ ಫ್ರೆಂಡ್ ಅಂತ ಹೇಳ್ತಲ್ಲ ಅವನು, ಆನೆಸ್ಟ್ ರಿವ್ಯೂ ಕೊಡ್ತಿದ್ದಾನೆ. ಹೌದು ತಾನೇ? ಹೌದು. ಸ್ಕಿನ್ಗೆ ಹುಡುಗಿರಿದ್ದಾರೆ, ಸ್ಕಿನ್ ಸರ್ವಿಸ್ ಏನಾದ್ರು ಮಾಡಿಸ್ಕೊ, ಹುಡುಗಿರು ಮಾಡ್ತಾರೆ. ನೆಕ್ಸ್ಟ್ ಅದೇ ಅಲ್ವಾ? ರಾಜಾಜಿ ಹೆಂಗಿದ್ಯಾ ಗೊತ್ತಾ ನೀನು? ನಿಜ ಹಂಗೆ ಇರೋದು. ಆಫ್ಟರ್ ವಾಶ್ ಲುಕ್ ನೋಡಿ ಗೈಸ್, ಹೆಂಗದೆ ಮಸ್ತಲ್ಲ. ಹೇರ್ ಸ್ಪಾ. ಈ ಕಲರ್ ಮಾಡಿಸುತ್ತೆ ಅಲ್ವಾ, ಕಲರ್ ಪ್ರೊಟೆಕ್ಟ್ ಆಗೋದಕ್ಕೆ ಹೇರ್ ಸ್ಪಾ. ಓಕೆ. ಏ ಹಾಯ್, ನೀವೇನ್ ಸೆಲೆಬ್ರಿಟಿ ಇಲ್ಲಿ? ನೀವೇನ್ ಸೆಲೆಬ್ರಿಟಿ ಇಲ್ಲಿ? ಹಾಯ್ ಹೇಳಿ ನಮ್ಮ ಚಾನಲ್ಗೊಂದು. ಎಲ್ಲರೂ ನೋಡಿರ್ತೀರಾ? ನಮ್ಮ ಸೆಲೆಬ್ರಿಟಿ ಎಲ್ಲರೂ ಗೊತ್ತಿರುತ್ತೆ. ನಿಮ್ಮಷ್ಟೇನ್ ಸೆಲೆಬ್ರಿಟಿ ಅಲ್ಲ ಬಿಡಿ, ಅವರು ನಮ್ಮ ಜೊತೆ ಯಾವಾಗಲೂ ಕಾಣಿಸ್ಕೊತಾ ಇರ್ತಾರೆ. ಬನ್ರಿ, ನೀವೇನಾದ್ರು ಮಾಡಿಸ್ಕೊಳ್ಳಿ. ಏನೋಪ್ಪ ಬಡವ್ರು ಮಾಡಬೇಕು, ಮಾಡ್ತಾ ಇದ್ದೀವಿ. ಎಂಜಾಯ್. ಈಗ ಮಸಾಜ್ ಎಲ್ಲ ಆಯಿತು, ಹೆಡ್ ಮಸಾಜು ಪೂರ್ತಿ ಎಲ್ಲ ಸಾಕಾದಾಗಾಯಿತು. ಇವಾಗ ಹೋಗೆ ಫೇಶಿಯಲ್ಲು, ಅಣ್ಣನ ಫೇಶಿಯಲ್ ಆಯ್ತು ಇವಾಗ. ಸೊ ಇವಾಗ ಹೇರ್ ಕೇರ್ ಎಲ್ಲ ಆಯ್ತು, ಸ್ಕಿನ್ ಕೇರ್ ಮಾಡಿಸ್ಕೊಳಕ್ ಬಂದಿದ್ದಾರೆ. ನಾನು ಯಾವತ್ತೂ ಮಾಡಿಸಲ್ಲ, ಫಸ್ಟ್ ಟೈಮ್ ಮಾಡಿಸ್ತೀನಿ. ಹೌದಾ? ಹೌದು. ನೈಸ್. ಅದಕ್ಕೆ ನೀನು ಕೇಳಿದ್ದು ಏನೇನು ಬೆನಿಫಿಟ್ ಇದ್ರಲ್ಲಿ ಅಂತ. ನಿನ್ ಡಾರ್ಕ್ ಸರ್ಕಲ್ ಫಸ್ಟ್ ಹೋಗ್ಸ್ಕೊ, ಆಯ್ತಾ? ಅಲ್ಲ ಹೋಗಿಸ್ತಾರೆ ಇವಾಗ. ಒಂದೇ ಸರಿ ಒಂದೇ ರಿಸಲ್ಟ್ ಅಲ್ಲಿ ನೀನು ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದು ತಪ್ಪು.
ಹಾಂ ಎಕ್ಸ್ಪೆಕ್ಟೇಷನ್ ಹಂಗೆಲ್ಲ ಇಟ್ಕೊಬಾರ್ದು. ಬಟ್ ಡಲ್ ಆಗತ್ತೆ, ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಟ್ಟಿನಲ್ಲಿ ಬೆಳ್ಳಿಗಾಯಿ ತಿಂತಾನೆ. ಫುಲ್ಲು ಮದುವೆ ಗಂಡು ಮದುವೆ ಅಂತಲ್ಲ ನಿಂದು 3 days ಅಲ್ಲಿ ಕಣೆ. ಹೌದು, ನಿಜ ಅನ್ಕೊಬಿಡ್ತಾರೆ. ನೋಡಿ ಯಾವ್ದಾದ್ರು ಒಳ್ಳೆ ಹುಡುಗಿ ಇದ್ರ ನೋಡ್ತೀನಿ. ನೋಡ್ತೀಯಾ? ಕೊಡಕ್ಕೆ ಆಗಲ್ಲ, ಸಾಯಿಸ್ಬಿಡು. ಬರ್ತಾನೆ ಟಾಪ್ ಮಾರ್ಕ್ ಸಲೂನಲ್ಲಿ ಒಬ್ಬ ಯುವಕ. ಬೆಳಗ್ಗೆ ಒಬ್ಬ ಸಲೂನಲ್ಲಿ ಅಂತ ಸತ್ತೋಗ ಅಂತ ಹೇಳ್ತಾರೆ ಫಸ್ಟ್. ಸಾಯಿಸ್ತಿ ಅಂತ ಕೇಳ್ದವ್ರು ಯಾರು ಫಸ್ಟ್? ನೀನೇ ಹೇಳಿದ್ದು. ಬಿಡ್ತು ಅನ್ಬೇಕಲ್ಲ. ನೀನು ಹೇಳು ಬಿಟ್ಟು ಬಾ. ಅದೇ ಚೆನ್ನಾಗಿ ಕಾಣಿಸ್ತಿದ್ದೀನಾ ನೋಡ್ರಿ, ಏನಾದ್ರು ಚೇಂಜಸ್ ಕಾಣಿಸ್ತಿದ್ಯಾ ಅಂತ ಹೇಳಿ. ಪ್ಯಾಕ್ ಹಾಕಿದಾರಲ್ಲ, ಏನ್ ಚೇಂಜಸ್ ಕಾಣಿಸುತ್ತೆ? ಪ್ಯಾಕ್ ಹೌದಾ? ಚೇಂಜಸ್ ಕಾಣಿಸೋದು. ನನಗೆ ಮ್ಯಾಟ್ರೇ ಗೊತ್ತಿಲ್ಲ. ಪ್ಯಾನ್ ರಿಮೂವಲ್ ಪ್ಯಾಕ್ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಸ್ಟಾಫು. ಅವರೆಲ್ಲ ಈಗ ಇಲ್ಲ ಅಲ್ಲೇ ಇಲ್ಲೆಲ್ಲ ನಿಂತಿದ್ರಲ್ಲೇ ಪ್ಯಾಕ್ ಹಾಕ್ಬಿಟ್ಟು ಆಚೆ ಹೋಗಿದೆ. 15 minutes ಟೈಮ್ ಇದೆಯಲ್ಲ, 15 ನಿಮಿಷ ಹಿಂಗೆ ಇರ್ಬೇಕಾ ನಾನು? ಹೌದು. ಹಾಕ್ಸಕ್ಕೆಲ್ಲ ಕಮ್ಮಿ ಆಗ್ಬೇಕು. ಫುಲ್ ಎಲ್ಲ ಹೋಗ್ಬಿಡ್ತೀವಾಗ. ಫುಲ್ ಎಲ್ಲ ಹೋಗ್ಬಿಡಲ್ಲ, ಸ್ವಲ್ಪ ಬೆಟರ್. ಇವಾಗ ಫೇಶಿಯಲ್ ಮುಗೀತು. ಈ ಥರ ಇದೆ ನನ್ನ ಫೇಸ್ ಇವಾಗ. ನೋಡ್ತಿರ್ಬೋದು, ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಿಲ್ಲ, ನಾನೇ ಇನ್ನೂ ನೋಡ್ಕೊಂಡಿಲ್ಲ. ಫುಲ್ಲು ಒಂಥರ ಫ್ರೆಶ್ ಫೀಲ್ ಇದೆ. ಸೊ ಮಿರರಲ್ಲಿ ನೋಡೋಣ ಬನ್ನಿ. ಚೇಂಜಸ್ ಕಾಣಿಸ್ತಿದ್ಯಾ? ನೀವು ಹೇಳಿ, ಚೇಂಜಸ್ ಕಾಣಿಸ್ತಿದ್ಯಾ? ನಾನು ಫಸ್ಟ್ ಬಿಫೋರ್ ನೋಡ್ಲಿಲ್ವಲ್ಲ. ನೋಡ್ಲಿಲ್ಲ ಅಲ್ಲ, ಮುಂಚೆ ನೋಡಿದಿರಲ್ಲ ನನ್ನ. ಹಂಗಂದ್ರೆ ಕಾಣಿಸ್ತಾ ಇದೆ. ಓಕೆ ತಾನೆ. ಸೆಕ್ಸಿ ಗೈಸ್. ವಾವ್, ಫ್ರಂಟ್ ಕ್ಯಾಮರಾ ತೋರಿಸ್ತೀನಿ ರೀ. ಈಗ ಪೆಡಿಕ್ಯೂರ್ ಮಾಡಿಸ್ಕೊಂತಾ ಇದ್ದಾರೆ. ಲೈಫಲ್ಲಿ ನಾವೇ ಮಾಡಿಸ್ಕೊಂಡಿಲ್ಲ ಹೆಣ್ಮಕ್ಳು. ಹೌದು. ದಿವಸಕ್ಕೂ ಮೆನಿಕ್ಯೂರ್ ಬೇಕಾ ಸರ್? ಇಲ್ಲೇನೋ ಒಂದು ಸ್ಪೆಷಲ್ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. BBC ಒಳ್ಳೆ ಲುಕ್ ಬಂತು ನೋಡಿ ಗೈಸ್. ಇದೆ ಹೆಂಗಿದೆ? ಟೇಸ್ಟೇ ಮಾಡಿಲ್ಲ ಅಂತ ಅದಕ್ಕೆ ಕೊಡಿಸ್ತಾ ಇದ್ದೀನಿ, ಟೇಸ್ಟ್ ಮಾಡಲಿ ಅಂದ್ಬಿಟ್ಟು. ಚಿನ್ನ ಹೆಂಗಿದೆ ಹೇಳು? ಬಿಸಿ ಇದೆಯಾ? ಇಲ್ಲ, ಗೊತ್ತಿಲ್ಲ. ಇಲ್ಲ ಅನ್ಕೊಂತೀನಿ. ತಿನ್ನು ಆಯ್ತು, ಬೇಗ ಹೋಗ್ಬೇಕು ಮನೆಗೆ, ಲೇಟ್ ಆಯಿತು. ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡ್ತೀನಿ ಅಂತ. ಮತ್ತೆ ನಮ್ಮ ತೇಜ್ ಅವ್ರು ಏನು ಹೇಳ್ತಾರೆ ಕೇಳೋಣ. ನಾನು ತಿಂದಿದ್ದೀನಿ, ಬಟ್ ನಂಗೆ ಇವಾಗ ಚೆನ್ನಾಗಲ್ವಾ? ಚೆನ್ನಾಗಿದೆ, ನನಗೆ ಇಷ್ಟ ಆಗಲ್ಲ. ಚೆನ್ನಾಗಿದಾ? ಓಟ್ ಪತ್ಯಾ ಟಾಟಾ.